ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ. ಮಾಲೂರು ವಿಧಾನಸಭಾ ಚುನಾವಣೆಯ ಮರುಮತ ಎಣಿಕೆ ಕೇಸು ಇದೇ ತಿಂಗಳ 10ನೇ ತಾರೀಕಿತ್ತು. ಮಾನ್ಯ ವೆಂಕಟರಾಜು ಅವರಿಗೆ ಚುನಾವಣೆ ನಡೆದಾಗ CC ಕ್ಯಾಮ್ರಾ ಫುಟೇಜಸ್ಸು ಇಲ್ಲ ಅಂದ್ಬಿಟ್ಟು ಈಗಿನ ಜಿಲ್ಲಾಧಿಕಾರಿಗಳು ಮಾನ್ಯ ನ್ಯಾಯಾಲಯಕ್ಕೆ ಮಾಹಿತಿ ಕೊಟ್ಟಿರ್ತಾರೆ. ಅದರ ಮೇಲೆ ನ್ಯಾಯಾಲಯ ಆಗಿನ ಜಿಲ್ಲಾಧಿಕಾರಿ ಯಾರಾಗಿದ್ದರು ಚುನಾವಣಾಧಿಕಾರಿ ಅವರಿಗೆ ನೋಟಿಸ್ ಜಾರಿ ಮಾಡಿ ಇದ್ರ ಬಗ್ಗೆ ಪ್ರಮಾಣ ಪತ್ರ ಸಲ್ಲಿಸಿ ಅಂತ ತಿಳಿಸಿತ್ತು. 10ನೇ ತಾರೀಕು ವೆಂಕಟರಾಜು ಆಗಿನ ಜಿಲ್ಲಾಧಿಕಾರಿ ವೆಂಕಟರಾಜು ಪರ ವಕೀಲರು ಹಾಜರಾಗಿ ನಾವು ಇಂಥ ಏಜೆನ್ಸಿ ಕೊಟ್ಟಿದ್ದೀವಿ, ಆ ಏಜೆನ್ಸಿಯವರು ಕೊಟ್ಟಿದ್ದಾರೆ ಅಂತ ಸ್ವೀಕೃತ ಪತ್ರ ಪಡೆದಿದ್ದೀವಿ ಅಂತ ಅವರು ಪತ್ರ ಬರೆದಿದ್ದಾರೆ. ಆದರೆ ಈಗ ಇದು ಜಿಲ್ಲಾ ಚುನಾವಣಾ ಆಫೀಸಲ್ಲಿ ಈ CCTV ಫುಟೇಜಸ್ದು ಯಾವುದೂ ಇಲ್ಲ ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ ಅಂತ ಅವರು ಹೈಕೋರ್ಟ್ಗೆ ಮಾಹಿತಿ ಕೊಡ್ತಾರೆ. ಹೈಕೋರ್ಟು ಮಾಹಿತಿ ಕೊಟ್ಟಾಗ ಹೈಕೋರ್ಟು ಇದ್ರ ಬಗ್ಗೆ ಸಂಪೂರ್ಣ ಅವರು ಈಗ ಏಜೆನ್ಸಿಗೆ ಯಾರು ನೀವು CC ಕ್ಯಾಮ್ರಾ ಫುಟೇಜಸ್ ಎಲ್ಲ ರೆಕಾರ್ಡಿಂಗ್ಗೆ ಗುತ್ತಿಗೆ ಕೊಟ್ಟಿದ್ರು ಆ ಕಂಪ್ನಿಯಿಂದ ಸ್ವೀಕೃತ ಪತ್ರ ಮತ್ತು ಇನ್ನು ಏನೇನಿದೆ ದಾಖಲಾತಿಗಳೆಲ್ಲ ಸೇರಿ ಇದ್ರ ಬಗ್ಗೆ ಇದೇ ತಿಂಗಳು 24ನೇ ತಾರೀಕು ಸಂಪೂರ್ಣವಾಗಿ ಒಂದು ಪ್ರಮಾಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ಅಂದ್ಬಿಟ್ಟು ಮಾನ್ಯ ನ್ಯಾಯಾಲಯ ಕೇಸನ್ನು ಮತ್ತು ಇದೇ ತಿಂಗಳು 24ನೇ ತಾರೀಕು ಮುಂದೂಡಿದೆ. ಮತ್ತು ಆದಷ್ಟು ಬೇಗ ರೀಕೌಂಟಿಂಗ್ ಬರ್ಬೋದು ಅನ್ನೋ ಮಾಹಿತಿ. ನೋಡಬೇಕಿನ್ನು ಕೆಲವೇ ದಿನಗಳಲ್ಲಿ ಇನ್ನು ಕ್ರಾಸ್ ವೆರಿಫಿಕೇಷನ್ ಆಯ್ತಂತ ಹೇಳಿದ್ರೆ ಒಂದು ಡಿಸಿಷನ್ಗಂತೂ ನ್ಯಾಯಾಲಯದಲ್ಲಿ ಬಂದುಬಿಡುತ್ತೆ. ಇನ್ನೂ ಹೆಚ್ಚು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು 24ನೇ ತಾರೀಕು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.